ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SVK ಕನ್ನಡ ವ್ಲಾಗ್ಸ್. ನನ್ನ ಹೆಸರು ಶ್ರುತಿ ವಸಂತಕುಮಾರ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮೆಂತ್ಯ ಕಡುಬು ರೆಸಿಪಿ. ನಾವು ಇದಕ್ಕೆ ಮೆಂತ್ಯ ಕಡುಬು ಅಂತೀವಿ, ಬೇರೆ ಎಲ್ಲ ಏನಂತಾರೋ ನನಗೆ ಗೊತ್ತಿಲ್ಲ. ಸೊ ಇದಕ್ಕೆ ನಾನು ತೊಗೊಂಡಿದ್ದೀನಿ 3 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು. ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಅದಕ್ಕಾಗಿ ಸಾರಿ. ಅಚ್ಚ ಖಾರದ ಪುಡಿ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಚಿಟಿಕೆ ಅರಿಶಿನ, ಹಾಗೆ 1 ಸ್ಪೂನ್ ಎಣ್ಣೆ, ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ಕಲಿಸ್ಕೊಳ್ಳಿ. ಹಾಗಂತ ತುಂಬ ಮೆತ್ತಗೆ ಕಲಿಸ್ಬೇಡಿ, ಗಟ್ಟಿಯಾಗಿರಬೇಕು. ಇದು ಗಟ್ಟಿಯಾಗಿದ್ದರೆ ಬೇಗನೆ ಸ್ಟೀಮ್ ಆಗುತ್ತೆ. ಇದು ಸ್ಟೀಮ್ ಮಾಡಿ ಮಾಡುವಂಥ ಕಡುಬು, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಗಟ್ಟಿಯಾಗಿ ಕಲಿಸಿದಾಗೆ ಬೇಗ ಸ್ಟೀಮ್ ಆಗೋದು. ಕಲಿಸಿದ ನಂತರ ಒಂದು ಮಣೆ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಬಾಲ್ ತೊಗೊಂಡು ಉದ್ದುದ್ದಕ್ಕೆ ಮಾಡ್ತಾ ಹೋಗ್ತೀನಿ ಈ ಕಡುಬನ್ನು. ಸೊ ಇದು ಮೀಡಿಯಮ್ ಸೈಜ್ ಇರಲಿ, ತುಂಬ ದಪ್ಪನೂ ಬೇಡ, ಹಾಗಂತ ತುಂಬ ತೆಳುವಾಗಿರೋದು ಬೇಡ. ಮೀಡಿಯಮ್ ಸೈಜಲ್ಲಿ ಎಲ್ಲ ಹಿಟ್ಟಿಂದನೂ ಹೀಗೆ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನಾನು ಇದನ್ನು ಸ್ಟೀಮ್ ಮಾಡ್ಕೊತೀನಿ. ಇಲ್ಲಿ ನಾನು ಎಲೆಕ್ಟ್ರಿಕ್ ಕುಕ್ಕರಿಂದು ಸ್ಟೀಮರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ಸ್ಟೀಮರನ್ನು ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ತಿದ್ದೀನಿ, ಸ್ವಲ್ಪ ಹಿಟ್ಟು ಅದಕ್ಕೆ ಅಂಟಬಾರ್ದು ಅಂತ. ಎಣ್ಣೆ ಹಚ್ಚಿದ ನಂತರ ಅದು ಮಾಡ್ಕೊಂಡಿರುವಂಥ ಹಿಟ್ಟನ್ನು ಇದರಲ್ಲಿ ಇಡ್ತಾಯಿದ್ದೀನಿ. ಈ ಥರ ಎಲ್ಲದನ್ನು ಮಾಡಿಕೊಂಡು ಇಡಿ. ಇದು ಒಂದು ಲೇಯರ್ ಆದಮೇಲೆ ಮತ್ತೊಂದು ಲೇಯರ್ ಹಾಕಬೇಕಾದ್ರೆ ಇದಕ್ಕೆ ಮತ್ತೆ ಎಣ್ಣೆ ಹಚ್ಕೊಳ್ಳಿ, ಸ್ಪ್ರೆಡ್ ಮಾಡಿ. ಅದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಮತ್ತೊಂದು ಲೇಯರ್ ಹಾಕಿ, ನೋಡ್ತಿರ್ಬೋದು ನಾನು ಯಾವ ಥರ ಮಾಡಿದ್ದೀನಿ ಅಂತ. ಇದೇ ಥರ ಮಾಡ್ಕೊಳ್ಳಿ. ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಾದಮೇಲೆ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇದು ಎಲೆಕ್ಟ್ರಿಕ್ ಕುಕ್ಕರ್, ಇದರಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ. ಈ ಥರ ಕಪ್ಪಾಗಬಾರ್ದು ಕುಕ್ಕರ್ ಅಂದರೆ, ಇದಕ್ಕೆ ನಿಂಬೆ ಹೋಳುಗಳನ್ನ ಹಾಕಿ, ನಾನು ಒಂದ್ಸರಿ ನಿಂಬೆ ಹೋಳು ಹಾಕೋದು ಮರ್ತುಬಿಟ್ಟಿದ್ದೆ, ಆಗ ಕಪ್ಪಾಗಿದೆ. ನಂತರ ಆ ಸ್ಟೀಮರ್ದು ಏನಿದೆ ಅಲ್ವ ಪಾತ್ರೆ ಮಾಡಿಟ್ಕೊಂಡಿರೋಂಥ ರೆಡಿ, ಅದನ್ನು ಇದ್ರ ಮೇಲೆ ಇಟ್ಟು ಸ್ಟೀಮ್ ಆಗೋಕ್ಬಿಡಿ. ಇದು ಸ್ಟೀಮ್ ಆಗೋಕ್ಕೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಮೇಲೆ ಬೇಕಾಗುತ್ತೆ. ಸೊ ಇದು ಸ್ಟೀಮ್ ಆಗಲಿ. ಸ್ಟೀಮ್ ಆದ ನಂತರ ಇದು ನೋಡ್ತಿರ್ಬೋದು ನೀವು, ಚೆನ್ನಾಗಿ ಸ್ಟೀಮ್ ಆಗಿದೆನಾ ಇಲ್ಲ ಅಂಥೇಳಿ ಒಂದು ಕಡ್ಡಿ ತೊಗೊಂಡು ಚುಚ್ಚಿ ನೋಡಿದರೆ ಅದು ಗೊತ್ತಾಗುತ್ತೆ. ನಂತರ ಇದನ್ನು ಈ ಥರ ರೌಂಡಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ತುಂಬ ಚಿಕ್ಕ ಬೇಡ, ತುಂಬ ದೊಡ್ಡದಾಗೂ ಬೇಡ. ಈ ಥರ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಗ್ಗರಣೆ ಹಾಕಬೇಕು. ಸೊ ಒಗ್ಗರಣೆ ಹಾಕಲಿಕ್ಕೆ ಏನು ಬೇಕು ಅಂತಂದರೆ ಮೆಂತ್ಯ ಸೊಪ್ಪು ತುಂಬಾ ಬೇಕು ಇದಕ್ಕೆ. ನಂತರ ಇದಕ್ಕೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹಾಗೆ ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು ಬೇಕು ಹುಳಿಗೆ. ಇಲ್ಲಿ ನಾನು ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ. ಇದಕ್ಕೆ ನಾನು ಎಣ್ಣೆ ಕಾಸಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಹಾಕಿದ್ದೀನಿ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ಬೆಳ್ಳುಳ್ಳಿನೂ ಜಾಸ್ತಿ ಬೇಕು, ಇದಕ್ಕೆ ಈರುಳ್ಳಿ ಹಾಕಲ್ಲ. ನಂತರ ಇದಕ್ಕೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು, ನಂತರ ಮಾಡಿರುವಂತಹ ಕಡುಬುಗಳನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸಿ. ಎಣ್ಣೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಕಡುಬಿಗೆ. ಆ ಥರ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಕೈ ಆಡಿಸಿ ಮುಚ್ಚಿಟ್ಬಿಡಿ. ಚೆನ್ನಾಗಿ ಬೆನಿಬೇಕು ಇದು, ಅಂದರೆ ಎಣ್ಣೆನಲ್ಲೇ ಬೇಯಬೇಕು. ಬೆಂದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂಥರ ಬ್ರೌನಿಷ್ ಆಗಿಬಿಡುತ್ತೆ. ಎಲ್ಲ ಕಡುಬುಗಳು ಬ್ರೌನಿಷ್ ಆಗ್ತಾ ಹೋಗುತ್ತೆ, ಕ್ರಿಸ್ಪಿ ಆಗ್ತಾ ಬರುತ್ತೆ. ಸೊ ಈ ಥರ ಮತ್ತೊಮ್ಮೆ ಸ್ವಲ್ಪ ಕೈ ಆಡಿಸ್ಕೊಂಡು ನಂತರ ಈ ಸ್ಟೇಜ್ನಲ್ಲಿ ನೀವು ಕಟ್ ಮಾಡ್ಕೊಂಡಿರೋಂಥ ಸಣ್ಣಗೆ ಕಟ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು. ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನೀವು ಕೈ ಆಡಿಸ್ಬೇಕಾದ್ರೇ ನಿಮಗೆ ಮೆಂತ್ಯ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕೈ ಆಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನಾವು ಹಿಟ್ಟಿಗಾಗಲೇ ನಾವು ಖಾರದ ಪುಡಿ, ಉಪ್ಪು ಹಾಕ್ಕೊಂಡಿದ್ವಿ, ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಕೈ ಆಡಿಸ್ಕೊಂಡು ಇದನ್ನು ಬೇಯೋಕ್ಕೆ ಬಿಟ್ಬಿಡಿ. ಉಪ್ಪಲ್ಲಿ ಇನ್ನೂ ಚೆನ್ನಾಗಿ ಬೇಯುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ನಿಂಬೆ ಹುಳಿ ತೊಗೊಂಡಿದ್ವಿ ಅಲ್ವಾ, ಆ ನಿಂಬೆ ಹುಳಿನ ಹಾಕಬೇಕು. ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಇದು ಕ್ರಿಸ್ಪಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಬೇಯಿಸ್ತೀರೋ ಅಷ್ಟು ಕ್ರಿಸ್ಪಿ ಆಗ್ತಾ ಹೋಗುತ್ತೆ, ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ
ನಿಮಗೆ ಮೆಂತ್ಯ ಕಡುಬು ರೆಡಿ ಆಗುತ್ತೆ. ಸೊ ನೀವು ಇದನ್ನು ಮತ್ತೊಂದು ಸರಿ ಕೈ ಆಡಿಸ್ಕೊಂಡು ಸರ್ವ್ ಮಾಡಿದರೆ ಮೆಂತ್ಯ ಕಡುಬು ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ನಾನು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಈ ಕನ್ನಡತಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.